ಈ ಸೀಸನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಾಯ್ಸು ಫೇಸು ನಮ್ಮ ರಾಜೇಶ್ ಕೃಷ್ಣನ್ ಸರು. ಅಂದರೆ ನಾವು ಶಾವಿಗೆ ಪಾಯಸ ಮಾಡಿದ್ವಿ, ಆದರೆ ಪ್ಯಾಕೆಟ್ ಹಾಲಲ್ಲಿ ಮಾಡಿದ್ವಿ. ಈಗ ಕಾಯಿ ಹಾಲಲ್ಲಿ ಮಾಡಿದ್ರೆ ಶಾವಿಗೆ ಪಾಯಸ ಎಷ್ಟು ರುಚಿಯಾಗಿರುತ್ತೆ, ಅದಕ್ಕೆ ಗೋಡಂಬಿ ಒಂದು ಮಿಸ್ಸಿಂಗ್ ನೋಡಿ. ಆ ಗೋಡಂಬಿ ಕಾಯಿ ಹಾಲು ಆಗಿರೋದೇ ನಮ್ಮ ರಾಜೇಶ್ ಕೃಷ್ಣನ್ ಸರ್ ಗುರುಗಳು ಬಂದಿದ್ದಾರೆ. ಮೆಲೋಡಿ ಕಿಂಗು ಗುರುಗಳೇ, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ನಿಮ್ಮ ಮಧುರವಾದ ಕಂಠದ ಮೂಲಕ 4 ಮಾತು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಗೋಡಂಬಿ ಅಂತ ಹೇಳಿದೆಯಲ್ಲ, ಅದೊಂದು ನನ್ನ ಸೈಜ್ ಬಗ್ಗೆನಾ ಅಥವಾ ಹೇಗೆ? ಕಲರ್. ಸೊ ವಿಜಯ್ ಮತ್ತೆ ಅರ್ಜುನ್ ಮಾತಾಡ್ತಿರ್ಬೇಕಾದ್ರೆ ನಂಗೆ ಅನಿಸ್ತಿತ್ತು, ಸಂಗೀತದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂಥ ವೇದಿಕೆ ಇದು. ಯಾಕೆಂದ್ರೆ ಇಲ್ಲಿ ಒಂದು ಸ್ಪರ್ಧಿ ಹಾಡಿದಾಗ ಅವ್ರಿಗೆ ಬೇರೆ ಕಡೆ ಸಿಗದೇ ಇರುವಂತಹ ಎಕ್ಸ್ಪೋಜರ್ ಆಗಿರ್ಬೋದು, ಅದರ ಮೂಲಕ ಬರುವಂತಹ ಉದ್ಯೋಗ ಏನಿದೆ ಅದು ಸಿಗದೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಈ ಒಂದು ವೇದಿಕೆಯಿಂದ ನನಗೆ ಎಲ್ಲೇ ನಾನು ಹೋದ್ರೂ ದೇ ಆರ್ ಪಾರ್ಟ್ ಆಫ್ ಸರಿಗಮಪ ಇನ್ ಒನ್ ಆಫ್ ದ ಸೀಸನ್ಸ್. ಸೊ ಆ ಒಂದು ಖುಷಿ ಈ ಕಾರ್ಯಕ್ರಮ ನಮ್ಮೆಲ್ರಿಗೂ ಕೊಡ್ತಾ ಇದೆ, ಒಂದು ಕಾನ್ಫಿಡೆನ್ಸ್. ಬಿಕಾಸ್ ನನ್ನ ಪ್ರಕಾರ ಅಲ್ಟಿಮೇಟ್ಲಿ ನಮ್ಗೇನಾಗತ್ತೆ, ಬೇರೆ ಲೈನ್ ಆಫ್ ಸ್ಟಡೀಸ್ ಅಂತ ಎಜುಕೇಶನ್ ಅಂತ ಬಂದಾಗ ಅಲ್ಲಿ ಒಂದಲ್ಲ ಒಂದು ರೀತಿ ಅವಕಾಶಗಳಿರುತ್ತೆ. ಬಟ್ ಮೂಲತಃ ಸಂಗೀತದಿಂದ ನಾನು ಬದುಕಬಹುದು ಅನ್ನೋ ಒಂದು ವಿಷಯವನ್ನ ನಮ್ಮ ಸರಿಗಮಪ ಹೇಳ್ಕೊಟ್ಟಿದೆ, ಅದನ್ನ ಪ್ರೂವ್ ಮಾಡಿದೆ. ಸೊ ಅದರ ನಿದರ್ಶನಗಳು, ಹಲವಾರು ನಿದರ್ಶನಗಳಿದೆ. ನಾವೇ ಸ್ಟೇಜಲ್ಲಿ ಹಾಡಬೇಕಾದ್ರೆ ಅಥವಾ ಅರ್ಜುನ್ ಅಂತ ಮ್ಯೂಸಿಕ್ ಡೈರೆಕ್ಟರ್ಸ್ ಆ ಪ್ರತಿಭೆಗಳನ್ನ ಆಯ್ಕೆ ಮಾಡಿ ಅವರಿಗೆ ಅವಕಾಶಗಳನ್ನ ಕೊಡುವಂತಹ ನಿಟ್ಟಿನಲ್ಲಿರ್ಬೋದು. ಸೊ ಹಾಗಾಗಿ ಕ್ವಾಲಿಟಿ ಟೆಸ್ಟಿಂಗ್ ನಡೀತಾ ಇರುತ್ತೆ. ಸೊ ನಮ್ಮ ಕೆಲಸ ಕ್ವಾಲಿಟಿ ಟೆಸ್ಟಿಂಗ್ ಅಷ್ಟೇ. ನಮಗೆ ನಾವು ಕಲಿತು ಬಂದಂತಹ ಗಾಯನದ ಶೈಲಿ ಆಗಿರ್ಬೋದು, ಒಂದು ಅತಿ ದೊಡ್ಡ ಪರಂಪರೆ ಇದೆ ನಮಗೆ. ಸ್ಟಾರ್ಟಿಂಗ್ ಫ್ರಮ್ ನಮ್ಮೆಲ್ಲರ ಆರಾಧ್ಯ ದೇವರು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸ್ಟ್ಯಾಂಡರ್ಡ್ಸ್ ಅಂತ ನಾವೇನು ಕರಿತೀವಿ, ಅಣ್ಣ ಅವ್ರದ್ದು ಇರ್ಬೋದು, ಪಿ ವಿ ಶ್ರೀನಿವಾಸ್ ಸರ್ ಇರ್ಬೋದು. ಮತ್ತೆ ಸೊ ನಮ್ಗೇನಾಗುತ್ತೆ, ಅಂಥ ದೊಡ್ಡ ಪಾರಂಪರೆ ಇದ್ದಾಗ ನಮಗೆ ರೆಫರೆನ್ಸ್ ಪಾಯಿಂಟ್ ಅನ್ನೋದು ಅದು ತಾನಾಗೆ ಬಂದಿರುವಂತಹ ವಿಷಯ. ಸೊ ಪ್ರತಿಯೊಂದು ಸ್ಪರ್ಧಿನೂ ಹಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದೇನೆ ಅದು ಒಂದು ರೆಫರೆನ್ಸ್ ಪಾಯಿಂಟ್ ಆಗತ್ತೆ. ಸೊ ನಮಗೆ ಗೊತ್ತಿರುವಂತಹ ಒಂದಷ್ಟು ವಿಷಯಗಳು, ಅದು ಹಾಡುಗಾರಿಕೆ ಇರ್ಬೋದು ಅಥವಾ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಈ ಥರದ ಕೆಲವೊಂದು ವಿಷಯಗಳನ್ನ ಅದನ್ನ ನಾವು ಹಂಚ್ಕೊಂಡು ಅದರ ರಿಸಲ್ಟ್ ಅದನ್ನು ಕಲಿತು ಸ್ಪರ್ಧಿಗಳು ಹಂತ ಹಂತವಾಗಿ ಬೆಳ್ಕೊಂಡು ಹೋದಾಗ ಅದರಲ್ಲಿ ಸಿಗುವಂತಹ ಖುಷಿ ಅದು ಬೆಲೆಯನ್ನೇ ಕಟ್ಟಕ್ಕಾಗಲ್ಲ. ಸೊ ಅದು ಸತತವಾಗಿ ಆ ಒಂದು ಸಾಫಲ್ಯತೆ, ಆ ಒಂದು ಪರಿಪೂರ್ಣತೆಯನ್ನ ಈ ಕಾರ್ಯಕ್ರಮ ನಮಗೆ ಕೊಡ್ತಾ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಈ 21st ಸೀಸನ್ ಏನಿದೆ ಅದೇ ಕೆಲಸವನ್ನ ಯಶಸ್ಸಿನಿಂದ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಇದು ಸರಿಗಮಪ ಅನ್ನೋದು ಇಟ್ ಇಸ್ ಎಲ್ಲಿ ಹೋದ್ರೂ ಅದು ಇಟ್ಸ್ ಪಾರ್ಟ್ ಆಫ್ ಒಂಥರ ಜನಗಳ ರುಟೀನ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಪಾಸಿಟಿವ್ ಎನರ್ಜಿ, ಮ್ಯೂಸಿಕಲ್ ಎನರ್ಜಿ, ಥೆರಪಿ ಎನರ್ಜಿಯನ್ನ ಕೊಡ್ತಾ ಬಂದಿದೆ ಈ ವಾಹಿನಿ ಮತ್ತೆ ಈ ಕಾರ್ಯಕ್ರಮ. ಸೊ ಹಾಗಾಗಿ ಇದು 21 ಅಲ್ಲ 121 ಆದ್ರೂ ಹೋಗ್ತಾ ಇರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸೊ ಹಾಗಾಗಿ ವಿಶಿಂಗ್ ಆಲ್ ದ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್ ಅಂಡ್ ಲೆಟ್ಸ್ ಆಲ್ ಹ್ಯಾವ್ ಅ ವಂಡರ್ಫುಲ್ ಟೈಮ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಸೊ ವಿ ಪಿ ಸರ್, ಅರ್ಜುನ್ ಸರ್, ರಾಜೇಶ್ ಸರ್ ಜಡ್ಜಸ್, ಅಫ್ಕೋರ್ಸ್ ಈ ಕಾರ್ಯಕ್ರಮದ ಆಂಕರ್ ನಾನು.